ಸರ್ವೇಶ್ವರ, ನಿನಗೆ ತಿಳಿದಿದೆ ನನಗಾದ ಅನ್ಯಾಯ, ದೊರಕುವಂತೆ ಮಾಡು ನನಗೆ ನ್ಯಾಯ. ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 59ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಕರ್ತನೆ, ಪ್ರತಿದಿನ ಒಂದಲ್ಲ ಒಂದು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ನಡೆಯುತ್ತಲೇ ಇದೆಯಲ್ಲ. ಯಾರೋ ಒಬ್ಬರ ಮಗಳು ಅಥವಾ ಅಕ್ಕ ತಂಗಿ ಅಥವಾ ತಾಯಿ ಅತ್ಯಾಚಾರಕ್ಕೆ ಪ್ರತಿದಿನ ಬಲಿಯಾಗುತ್ತಿದ್ದಾರಲ್ಲ. ಮೃತಪಟ್ಟಂತಹ ಹೆಣ್ಣು ಮಕ್ಕಳ ಶವಗಳ ಮೇಲೂ ಅತ್ಯಾಚಾರ ನಡೆಯುತ್ತಿದೆಯಲ್ಲ. ಅದೆಷ್ಟೋ ಪ್ರಕರಣಗಳಲ್ಲಿ ಅತ್ಯಾಚಾರ ಮಾಡಿದ ಕಾಮುಕರು ತಮ್ಮ ಹಣಬಲದಿಂದಲೋ ಅಧಿಕಾರ ಬಲದಿಂದಲೋ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಸುಖ ಜೀವನ ನಡೆಸುತ್ತಿದ್ದಾರಲ್ಲ. ಇಂತಹ ಅತ್ಯಾಚಾರಿಗಳಿಗೆ ಶಿಕ್ಷಿಸುವಂತಹ ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ನೀನೇ ಅಲ್ಲವೇ? ದಯಾಪರನಾದಂತಹ ಸರ್ವೇಶ್ವರನೇ, ಅತ್ಯಾಚಾರಕ್ಕೊಳಗಾದಂತಹ ಹೆಣ್ಣು ಮಗಳು ಅಥವಾ ಅತ್ಯಾಚಾರಕ್ಕೆ ಬಲಿಯಾದಂತಹ ಹೆಣ್ಣು ಮಗಳ ಪರವಾಗಿ ನ್ಯಾಯಕ್ಕಾಗಿ ಪ್ರತಿದಿನ ಹೋರಾಡುತ್ತಿರುವವರಿಗೆ ನ್ಯಾಯ ಒದಗಿಸುವ ದೇವರು ನೀನೇ ಅಲ್ಲವೇ? ಏಕೆಂದರೆ ನಮ್ಮ ವಿಶ್ವಾಸ ಮೃತರಿಗೂ ಜೀವಂತರಿಗೂ ಕರ್ತನಾದಂತ ಯೇಸು ಸ್ವಾಮಿ ನ್ಯಾಯ ತೀರಿಸಲು ಬಂದೇ ಬರುತ್ತಾನೆ ಎಂಬ ನಮ್ಮ ವಿಶ್ವಾಸವನ್ನ ನಿಜವಾಗಿಸು ಕರ್ತನೆ. ಲೈಂಗಿಕ ದೌರ್ಜನ್ಯಕ್ಕೆ ಅತ್ಯಾಚಾರಕ್ಕೆ ಬಲಿಯಾದ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ದಯಪಾಲಿಸು ಸ್ವಾಮಿ. ಎಲ್ಲ ನಮ್ಮ ತಾಯಂದಿರು, ಎಲ್ಲ ನಮ್ಮ ಅಕ್ಕ ತಂಗಿಯರು, ಎಲ್ಲ ಹೆಣ್ಣು ಮಕ್ಕಳು ಸುರಕ್ಷತೆಯಿಂದ ಬಾಳುವಂತಹ ಕೃಪಾ ಅನುಗ್ರಹವನ್ನ ದಯಪಾಲಿಸು ಎಂದು ತಂದೆ ದೇವರ ಬಲಪಾರ್ಶ್ವದಡಿಯಲ್ಲಿ ಸಿಂಹಾಸನ ರೂಢನಾಗಿ ಕುಳಿತಿರ್ತಕ್ಕಂತ ಯೇಸು ಸ್ವಾಮಿ ಅತಿ ಪರಿಶುದ್ಧ ಉನ್ನತ ಮಹೋನ್ನತ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಿತ್ಯಕ್ಕೂ ಸದಾ ಜೀವಿಸುವಂತ ದೇವರೇ, ಆಮೆನ್.